ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ವೀರೇಶ್ ಮತ್ತು ಶ್ವೇತಾ ಅವರ ಜೊತೆ ಬಹುಶಃ ಅವರ ಆ ಒಂದು ನೇತೃತ್ವದ ಪ್ರಾರಂಭಗೊಂಡಂತ ಟುಡೇ ನ್ಯೂಸ್ ಚಾನೆಲ್ನ ವತಿಯಿಂದ ಏರ್ಪಡಿಸಲ್ಪಟ್ಟಂತ ಈ ಒಂದು ಸಾಧಕರ ಪ್ರಶಸ್ತಿಯ ಒಂದು ಅರ್ಥಪೂರ್ಣ ಮತ್ತು ಸುಂದರ ಕಾರ್ಯಕ್ರಮದಲ್ಲಿ ನಾನು ಪ್ರಪ್ರಥಮವಾಗಿ ವೀರೇಶ್ ಮತ್ತು ಶ್ವೇತರನ್ನು ಇಬ್ಬರನ್ನು ಕೂಡ ಇವತ್ತು ಈ ಮಾಧ್ಯಮ ಕ್ಷೇತ್ರವನ್ನು ಪ್ರಾರಂಭ ಮಾಡೋದಕ್ಕೆ ನನ್ನ ಅಭಿನಂದನೆ ಮತ್ತು ನನ್ನ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಟುಡೇ ನ್ಯೂಸ್ ಕನ್ನಡ ಏನಿದೆ ಅದರಲ್ಲಿ ಬಹಳಷ್ಟು ಬೇರೆ ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಅವ್ರು ಹಮ್ಮಿಕೊಂಡಿದ್ದಾರೆ. ಇನ್ನಷ್ಟು ಕಾರ್ಯಕ್ರಮಗಳು ಬರೋದಿದೆ. ಅದೆಲ್ಲದಕ್ಕೂ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ. ಈ ಒಂದು ಕಾರ್ಯಕ್ರಮ ಏನಿದೆ ಅದಕ್ಕೆ ತುಂಬಾ ಕೆಲಸ ಮಾಡಿದ್ದಾರೆ ವೀರೇಶ್ ಅವರು. ನಾನು ಹೇಳಿದೆ ಇಲ್ಲ ಈ ಥರ ನಂದು ಫುಲ್ ಡೇ ರೆಕಾರ್ಡಿಂಗ್ ಇದೆ ಹೀಗೆ ಅಂದಾಗಿಲ್ಲ ಮೇಡಮ್, ಖಂಡಿತ ಬರಲೇಬೇಕು. ಸುಮಾರು ಒಂದು ತಿಂಗಳೇ ಆಯಿತು ಅಂದ್ಕೊತೀನಿ. ಒಂದು ತಿಂಗಳ ಹಿಂದೆಯಿಂದನೇ ಅವರು ಎಲ್ಲನೂ ಪ್ಲ್ಯಾನ್ ಮಾಡಿದರು. ಸೊ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವರ್ಷ ಇಲ್ಲಿ ಏನಾಗಿದೆ ಇದರ 10ರಷ್ಟು ಮುಂದಿನ ವರ್ಷ ಆಗಲಿ, ಇಲ್ಲ ತುಂಬ ದೊಡ್ಡದಾಗಿ ಬೆಳೀಲಿ ಅಂತ ನಾನು ವಿಶ್ ಮಾಡ್ತೀನಿ. ಟುಡೇ ನ್ಯೂಸ್ ಕನ್ನಡ ಅವರು ಕರ್ನಾಟಕದ ಸಾಧಕರು ಅನ್ನೋ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಿರೋದು, ಸಾಧಕರನ್ನು ಗುರುತಿಸ್ತಾ ಇರೋದು ನಿಜಕ್ಕೂ ತುಂಬ ಶ್ಲಾಘನೀಯ. ಅವರನ್ನು ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸ್ತಿರೋದು ಇದು ನಿಜಕ್ಕೂ ತುಂಬ ಹೆಮ್ಮೆಯ ವಿಚಾರ. ಟುಡೇ ನ್ಯೂಸ್ ಕನ್ನಡ ವಾಹಿನಿಯ ಈ ಒಂದು ಪ್ರಯತ್ನಕ್ಕೆ ಆ ಭಗವಂತ ಸಾಕಷ್ಟು ಯಶಸ್ಸನ್ನು ಕಲ್ಪಿಸಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ. ಅಂದರೆ ಖುಷಿಯಾಗುತ್ತೆ ವೀರೇಶ್ ಸರ್ ನಮ್ಮನ್ನು ಕರೆದಿದ್ದಕ್ಕೆ. ನಾವು ಸಿನಿಮಾದವ್ರು ನೋಡಿ ತುಂಬ ಬೇಗ ರೀಚ್ ಆಗ್ಬಿಡ್ತೀವಿ, ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ನನಗೆ ಇವತ್ತಿಲ್ಲಿ ಬಂದಾಗ ಅಂದ್ಕೊಂಡೆ ಈ ವೇದಿಕೆ ಮೇಲೆ ನಿಲ್ಲಷ್ಟು ನಮಗೆ ಅರ್ಹತೆ ಇದೆಯೋ ಇಲ್ವೋ ಅಂತ. ಅರ್ಜುನ ಪ್ರಶಸ್ತಿ ತೊಗೊಂಡವರು, ಏಕಲವ್ಯ ಪ್ರಶಸ್ತಿ ತೊಗೊಂಡವರು, ಎಂತೆಂಥವ್ರು ಈ ವೇದಿಕೆ ಹಂಚ್ಕೊಂಡ್ರಿ ಇವತ್ತು. ಖುಷಿ ಆಯಿತು ಸರ್ ಇದರಲ್ಲಿ ನನ್ನೂ ನೀವು ಕರೆದು ಸನ್ಮಾನ ಮಾಡಿದ್ದಕ್ಕೆ. ಮತ್ತು ನ್ಯಾಷನಲ್ ಪ್ಲೇಯರು, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಂದಿದ್ದಾರೆ, ಇದಕ್ಕೂ ನಾನು ತುಂಬ ಖುಷಿ ಪಡ್ತಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ವೀರೇಶ್ ಹಾಗೂ ಶ್ವೇತಾ ಇವರಿಬ್ಬರು ಒಂದು ಟುಡೇ ನ್ಯೂಸ್ ಕನ್ನಡ ಚಾನಲ್ನ ಉದ್ಘಾಟನೆ ಮಾಡಿ ಲೀಡರ್ ಅನ್ರಿ, ನಾವು ಏನಾದರೂ ಅನ್ಬೇಕಂದ್ರೆ ಒಂದು ಲೀಡರ್ಶಿಪ್ ಅವರಲ್ಲಿದೆ. ಆ ಲೀಡರ್ಶಿಪ್ಪನ್ನು ನಮ್ಮ ಈ ಎಲೆಮರೆ ಕಾಯಂತಿರುವಂಥವ್ರನ್ನ ಒಂದು ಸ್ಟೇಜಿಗೆ ಕರ್ಕೊಂಬಂದು ಒಂದು ಅವಾರ್ಡ್ ಕೊಡುವಂಥ ಕೆಲಸ ಐತಲ್ಲ, ಅದು ನಿಜವಾಗ್ಲೂ ಶ್ಲಾಘನೀಯ ಸರ್. ಥ್ಯಾಂಕ್ ಯು ವೆರಿ ಮಚ್. ಐ ಫೆಲ್ಟ್ ವೆರಿ ಹ್ಯಾಪಿ. ಎಲ್ಲೋದ್ರು ನಾವು ಡಾಕ್ಟರ್ಸ್ ಹೇಗಾಗೋಗಿರ್ತೀವಿ ಅಂತ ಹೇಳಿದ್ರೆ ಬರೀ ಡಾಕ್ಟರ್ ಎಲ್ಲರೂ ಡಾಕ್ಟರ್ ಇರ್ತೀವಿ. ಐ ಫೆಲ್ಟ್ ವೆರಿ ಹ್ಯಾಪಿ ಟು ಸಿ ಸೋ ಮೆನಿ ಸ್ಪೋರ್ಟ್ಸ್ಮನ್ ಪರ್ಸನ್ಸ್ ಹಿಯರ್. ಹೆಸರು ಕೇಳಿರಲಿಲ್ಲ, ಐ ಆಮ್ ವೆರಿ ಸಾರಿ. ಐ ಫೆಲ್ಟ್ ವೆರಿ ಹ್ಯಾಪಿ ದಟ್ ಐ ಕೇಮ್ ಟು ನೋ ಅಬೌಟ್ ಯು ಆ್ಯಂಡ್ ಯುವರ್ ಅಚೀವ್ಮೆಂಟ್ಸ್, ಆ್ಯಂಡ್ ಆಲ್ ಕ್ರೆಡಿಟ್ ಗೋಸ್ ಟು ದಿಸ್ ಮ್ಯಾನ್. ಥ್ಯಾಂಕ್ ಯು ಫಾರ್ ಕಾಲಿಂಗ್ ದೆಮ್, ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಸರ್. ವೀರೇಶ್ ಸರ್ಗೆ ನನ್ನನ್ನು ಲಲಿಕ್ ನಾಮಿನೇಟ್ ಮಾಡಿ ಕರ್ನಾಟಕ ಸಾಧಕರು ಅಂತೇಳಿ ಅವಾರ್ಡ್ಗೆ ನಾಮಿನೇಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಸೂರಜ್ ನಾಯ್ಡು. ನಾನು ಅಂತಾರಾಷ್ಟ್ರೀಯ ಪ್ರೊಫೆಷ್ನಲ್ ಜಾಕಿ. ನಾನು ರೇಸಲ್ಲಿ ಕುದುರೆ ಓಡಿಸ್ತೀನಿ. ಟುಡೇ ನ್ಯೂಸ್ ಕನ್ನಡ ಚಾನೆಲ್ ಅವರು, ವೀರೇಶ್ ಅವರು ಎಲ್ಲರಿಗೆ ತುಂಬ ಧನ್ಯವಾದಗಳು. ಇವತ್ತು ನಮಗೆ ಸನ್ಮಾನ ಮಾಡೋಕ್ಕೆ ಮತ್ತು ಎನ್ಕರೇಜ್ಮೆಂಟ್ ಕೊಡೋಕ್ಕೆ ಇವರು ಎಲ್ಲ ಪ್ಲೇಯರ್ಸು ಇಲ್ಲಿದ್ದಾರೆ. ಇವತ್ತು ಸುಮಾರು 12 ಇಂಟರ್ನ್ಯಾಷನಲ್ಸ್ ಆಡಿದ್ದೀನಿ, ಹಾಗೂ ಏಷ್ಯನ್ ಗೇಮ್ಸ್ 2018ನಲ್ಲಿ ಸಿಲ್ವರ್ ಮೆಡಲ್, ಹಾಗೂ ಏಷ್ಯನ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡಲ್ಲಿ ಬ್ರಾನ್ಸ್ ಮೆಡಲ್, ಆ್ಯಂಡ್ ಸಾಫ್ ಗೇಮ್ಸಲ್ಲಿ ಸಿಲ್ವರ್ ಆ್ಯಂಡ್ ಬ್ರಾನ್ಸ್ ಮೆಡಲ್, ಮತ್ತು ನಂದು ಏಷ್ಯನ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡಲ್ಲಿ ಸಿಲ್ವರ್ ಮೆಡಲ್ ತೊಗೊಂಡಿದ್ದೀನಿ. ಪ್ರತಿಯೊಬ್ಬರು ಸ್ಪೋರ್ಟ್ಸ್ಮನ್ನಿಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ರೆ ಪ್ರತಿಯೊಂದು ಹಂತದಲ್ಲೂ ತುಂಬ ಒಳ್ಳೆಯದಾಗುತ್ತದೆ. ಈ ಟುಡೇ ನ್ಯೂಸ್ ಕನ್ನಡ ಫಸ್ಟ್ ಚಾನಲ್ ಅವರು ನಮ್ಮನ್ನ ಈ ಥರ ಗುರ್ತಿಸಿ ಪ್ರತಿಯೊಬ್ಬರು ಸ್ಪೋರ್ಟ್ಸ್ ಮ್ಯಾನ್ ಆಗಲಿ ಬೇರೆ ಇದರಲ್ಲಾಗಲಿ ಅವರಿಗೆ ಅವಾರ್ಡನ್ನು ಕೊಟ್ಟಿದ್ದು. ಪ್ರತಿಯೊಬ್ಬರ ಸಾಧಕರು ವಿವಿಧ ಜಿಲ್ಲೆಗಳ ದಕ್ಷಿಣ ಭಾರತದ, ದಕ್ಷಿಣ ಕನ್ನಡ ಆಗಿರಲಿ, ಉತ್ತರ ಕರ್ನಾಟಕದಲ್ಲಾಗಿರಲಿ, ಪ್ರತಿಯೊಬ್ಬರನ್ನು ಗುರುತಿಸಿ ಅವರ ಕ್ರೀಡೆ, ಯಾವುದೇ ಕ್ರೀಡೆ ಆಗಿರಲಿ, ನಾವು ಕಬಡ್ಡಿ ಅಂತ ಹೇಳೋಕೆ ಇಷ್ಟಪಡ್ತಾ ಇಲ್ಲ, ಪ್ರತಿಯೊಂದು ಆಟವನ್ನು ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಅವ್ರನ್ನ ಗೌರವಿಸಬೇಕಂತ ಹೇಳ್ಬಿಟ್ಟು ಈ ಒಂದು ಸ್ಟೇಜನ್ನು ಕರ್ಕೊಂಬಂದು ಟುಡೇ ನ್ಯೂಸ್ ಕರ್ನಾಟಕದವರು ಪ್ರತಿಯೊಬ್ಬರಿಗೂ ತೋರಿಸ್ಬೇಕಂತೇಳಿ ಇದಕ್ಕೆ ಫಸ್ಟ್ ಇವ್ರಿಗೆ ಧನ್ಯವಾದ ಹೇಳಬೇಕು ನಾವು. ಮತ್ತು ನಾನು ಸ್ಟೇಟ್ ಲೆವೆಲಲ್ಲಿ ಒಂದು 100ರಿಂದ 150 ಮಿಸ್ಟರ್ ಕರ್ನಾಟಕ ಟೈಟಲ್ನು ವಿನ್ ಆಗಿದ್ದೀನಿ.
ಮಿಸ್ಟರ್ ಇಂಡಿಯಾ ತುಂಬ ಟೈಮ್ ಮಾಡಿದ್ದೀನಿ. ನಂದು ಅಪಾಯಿಂಟ್ಮೆಂಟ್ ಬಂದು 24 ಏಜಲ್ಲಿ ಆಗಿದೆ. ಅಂದರೆ ನಾನು ತುಂಬ ಚಿಕ್ಕ ಏಜಲ್ಲೇ ಮಿಸ್ಟರ್ ಕರ್ನಾಟಕ ಮತ್ತು ಮಿಸ್ಟರ್ ಇಂಡಿಯಾ ಮಾಡಿದ್ದೀನಿ. ಟುಡೇ ನ್ಯೂಸ್ ಕನ್ನಡ ಅರ್ಪಿಸುವ ಕರ್ನಾಟಕ ಸಾಧಕರ ಈ ಒಂದು ವೇದಿಕೆಗೆ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಇವತ್ತು ಒಂದು ಸ್ವಲ್ಪ ಅಡ್ವಾನ್ಸ್ ಆಗಿ ಡಿಜಿಟಲ್ ಮಾಧ್ಯಮ ಇವತ್ತು ಎಲ್ಲರ ಕೈಗೆ ಬಂದಿರೋದ್ರಿಂದ ಇವತ್ತು ಹೊಸದಾಗಿ ವೀರೇಶ್ ಅವರು ಈ ಒಂದು ಪ್ರಾರಂಭವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಭಗವಂತ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಈ ಮಾಧ್ಯಮ ಟುಡೇ ನ್ಯೂಸ್ ಮಾಧ್ಯಮ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ, ಅವ್ರ ಸಂಸ್ಥೆ ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತ ಹೇಳ್ತಿ ಈ ಮಾತುಗಳನ್ನ ಆಗ್ಲಿಕ್ಕೆ ಅವಕಾಶ ಕೊಟ್ಟು ತಮ್ಮ ಎಲ್ಲರೂ ಕೂಡ ಹೊಂದಿಸ್ತಾ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಸಾಧನೆಗಳನ್ನು ಸುಮಾರು 8 ಬಾರಿ ಭಾರತ ತಂಡಕ್ಕೆ ಬಂಗಾರದ ಪದಕ ತಂದುಕೊಡಿದ್ದೀನಿ, ಏಷ್ಯನ್ ಗೇಮ್ಸ್ ಸೇರಿಸಿ. ಸೊ ಭಾರತ ತಂಡಕ್ಕೆ 6 ವರ್ಷ ಕ್ಯಾಪ್ಟನ್ ಆಗಿದ್ದವನು. ಸೊ ಈಗ ನನಗೆ ರಾಷ್ಟ್ರಪತಿಗಳಿಂದ ಅರ್ಜುನ ಪ್ರಶಸ್ತಿಯನ್ನು ಅನೌನ್ಸ್ ಮಾಡಿದಾಗ ನಮ್ಮ ತಂದೆ ತಾಯಿಗಳನ್ನು ಡೆಲ್ಲಿಗೆ ಕರ್ಕೊಂಡೋಗಿ ಆ ಒಂದು ಅಶೋಕ ಹಾಲ್ನಲ್ಲಿ ಆ ಅರ್ಜುನ ಪ್ರಶಸ್ತಿ ತಗೊಳೋದನ್ನು ಅವ್ರ ಕಣ್ಣಲ್ಲಿ ನೀರು ಹಾಕಿದ್ರು ನಮ್ಮ ತಂದೆ ತಾಯಿಗಳು. ಯಾಕಂತಂದರೆ ನಾನು ಆಟ ನೋಡದೇ ಇರ್ಬೋದು, ನನ್ನ ಕಡೆ ಸಾಧನೆಯನ್ನು ನೋಡಿದ್ರು. ಟುಡೇ ನ್ಯೂಸ್ ಕನ್ನಡ ಚಾನಲ್ ಇವತ್ತು ನಿಮ್ಮನ್ನು ಗುರುತಿಸಿದೆ ಅಂತ ಹೇಳಿದ್ರೆ ನೀವು ಸಾಧಕರಾಗಿರ್ಬೋದು, ಆದರೂ ನಿಮ್ಮನ್ನು ಗುರುತಿಸ್ತಾ ಇದ್ದಾರೆ. ಮತ್ತು ಹಾಗೆ ಒಂದೊಂದೇ ಮೆಟ್ಲು ಹತ್ಕೊಂಡು ನೀವು ದೇಶದ ಉನ್ನತ ಕ್ರೀಡಾಪಟುವಾಗಿ ಬೆಳೀಲಿ ಅಂತೇಳಿ ನಾನು ಆಶಿಸ್ತೀನಿ. ನನ್ನ ಕರೆಸಿ 2 ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ಈ ಚಾನಲ್ನ ಎಲ್ಲ ಬಳಗದವ್ರಿಗೂ ಮತ್ತು ನನ್ನ ಸ್ನೇಹಿತರಾದಂಥ ವೀರೇಶ್ ಅವ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.